ಅಯ್ಯೋ ಸಂಪದ ಅಮ್ಮಾಯ್ತು, ಹೊರಗಡೆ ಹಸುಗಳು ಕೂಗ್ತಾವೆ. ಅವು ಕುಡಿಸೋ ಮುಸ್ರೆ ಏನಾದ್ರು ತಂದ್ಬಿಟ್ರೆ ಹೇಗೆ? ಬಾಯಿ ಮುಚ್ಚ ಸಾಕು. ಮುಸ್ರೆಗೂ ಕಾಫಿಗೂ ವ್ಯತ್ಯಾಸ ಗೊತ್ತಿಲ್ಲದಿರೋಳೇನೋ ನಾನು. ಲೇ, ಅದು ವನಮೂಲಿಕೆಯಿಂದ ಮಾಡಿರೋ ಕಾಫಿ ಕಣೋ ಅದು. ವನಮೂಲಿಕೆಗಳಿಂದ ತಯಾರು ಮಾಡಿರೋದ್ರಿಂದ ಸ್ವಲ್ಪ ಬಣ್ಣ ರುಚಿ ಬದಲಾಗಿದೆ ಅಷ್ಟೇನಮ್ಮ. ಅಮ್ಮ, ನನಗೂ ವನಮೂಲಿಕೆ ಕಾಫಿ ಕೊಟ್ರೆ ನಾನು ಕುಡಿತೀನಿ ಕಣಮ್ಮ. ಅದಕ್ಕೇನಂತೆ, ಬಕೆಟ್ ತುಂಬಾ ಇದೆ. ಬಕೆಟಾ? ಬಕೆಟ್ ತುಂಬಾ ಇದೆಯಾ? ಅದೇ ಗುಂಡಿ ತುಂಬಾ ಇದೆ ಅಂತ ಅಂದೆ. ತರ್ತೀನಿ ರೀ. ಆಗ್ಲಿ ತಗೊಂಡ್ ಬನ್ನಿ. ಬಾರು, ಮುಸ್ರೆ ಎಲ್ಲಿದೆ ಅಂತ ನಿನಗೆ ತೋರಿಸ್ತೀನಿ. ಅಯ್ಯೋ ಅಪ್ಪ, ನೀವು ಹೋಗಿ ನೀವು ಹೋಗಿ. ನೀನ್ ಬಾ, ರೆಸ್ಟ್ ತಗೋ. ಕರುಣಾಕರ್ ರಾವ್ ಅವರು ಬನ್ನಿ ಬರ್ತಿದ್ದೀನಿ. ನೀವು ಕೂತ್ಕೊಳ್ಳಿ. ದಮಯಂತಿ, ಏನ್ರಿ? ಅವ್ರಿಗೆ ಕೂಡ ಅದನ್ನ ತಂದ್ಕೊಟ್ರೆ 7 ವರ್ಷ ಜೈಲಲ್ಲಿ ಕೂರಿಸ್ತಾರಷ್ಟೇ. ಸ್ವಲ್ಪ ಹೋಗಿ ಬೂಸ್ಟ್. ಪ್ರೀತಿಯಿಂದ ನೋಡ್ಕೊಳ್ಳೋ ನೀನು ಯಾಕೆ ಬೇಡ ಅಂದೆ ಅಂತ. ಕಾಫಿ. ಅದೇ ಕಾಫಿ ಅಲ್ವೇನಮ್ಮ? ಅದೇ ಕಾಫಿ. ನನಗ್ ಕೊಟ್ಟಿರೋ ಕಾಫಿನೇ ಈಗ ಇವ್ರಿಗೂ ಕೊಟ್ಟಿದ್ದಾಳೆ ಅಂದ್ರೆ ಇವಾಗ ಎಲ್ರು ಸಿಕ್ಕಾಕೋತಾರೆ. ಆಹಾ, ಓಹೋ, ಅದ್ಭುತ. ಈ ಕಾಫಿ ರುಚಿ ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಆ ಹುಡುಗಿನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ. ಹಾಗಂತ ಒಂದು ದಿನಕ್ಕೆ ಒಳ್ಳೆ ರಿಪೋರ್ಟ್ ಬರೆಯಕ್ಕಾಗಲ್ಲ. ಪ್ರತಿ 3 ದಿನಕ್ಕೊಂದ್ಸರಿ ಬರ್ತಾನೆ ಇರ್ತೀನಿ. ಅರ್ಥ ಆಯ್ತಾ? ನಿಮ್ಗೆ ಯಾವಾಗ ಬೇಕನ್ಸುತ್ತೋ ಅವಾಗ ಬನ್ನಿ. ಆಗ್ಲಿ. ನಾವೆಲ್ಲ ನೀವ್ ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇರ್ತೀವಿ. ಯಾಕೆ? ಆಕ್ಟಿಂಗ್ ಮಾಡೋದಕ್ಕೆ. ಆಕ್ಟಿಂಗ್ ಏನು? ಆಕ್ಟಿಂಗ್ ಅಲ್ಲ ಸರ್, ಅಲರ್ಟ್ ಆಗಿರೋದಕ್ಕೆ. ಹೌದು, ನಾನ್ ಬಂದ್ರೆ ನೀವು ಅಲರ್ಟ್ ಆಗಿರೋದಂದ್ರೇನು? ಮತ್ತೆ ನಿಮ್ಮನ್ನ ಮರ್ಯಾದೆಯಿಂದ ನೋಡ್ಕೋಬೇಕಲ್ವಾ? ಓಹೋ, ಅದ್ರ ಬಗ್ಗೆನಾ? ಆಹಾ, ಇನ್ನು ಯಾವ ವಿಷಯದ ಬಗ್ಗೆ ಆದ್ರೂ ಈ ಕರುಣಾಕರ್ ರಾವ್ನ ಮೋಸ ಮಾಡೋದಕ್ಕಾಗಲ್ಲ. ಅಯ್ಯೋ, ಇಲ್ಲ. ಹೌದು, ಈ ಹುಡುಗಿ ಕಲ್ಯಾಣಿ ಅಲ್ವಾ? ಈ ಹುಡುಗಿ ಕೂಡ ಇಲ್ಲೇ ಇದ್ದಾಳಲ್ಲ, ಯಾಕೆ? ಆ ಕಡೆ ಅಲ್ಲ ಸರ್, ನಾನು ಈ ಕಡೆ ಇದ್ದೀನಿ. ಹೌದು, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು? ಇದು ನಾನು ಹುಟ್ಟಿದ ಮನೆ, ಅದು ನಾನು ಮೆಟ್ಟಿದ ಮನೆ. ಅಂದ್ರೆ ಮನೆ ಈ ಕಡೆ ಅರ್ಧ ಆ ಕಡೆ ಅರ್ಧ ಅಂತ ಅರ್ಥ. ಓ, ದೊಡ್ಡ ಫ್ಯಾಮಿಲಿನೇ. ಏನಮ್ಮ ಸಂಪದ, ನಿನ್ಗಿಲ್ಲಿ ಎಲ್ಲ ಚೆನ್ನಾಗೇ ಇದೆಯಲ್ವಾ? ಅಯ್ಯೋ, ನೀವು ಹಾಗೆ ಕೇಳ್ತಿದ್ರೆ ಮಾತುಗಳು ಬರ್ದೇನೆ ಹೇಗ್ ಮೌನವಾಗಿ ನೋಡ್ತಿದ್ದಾಳೆ ನೋಡಿದ್ರ? ನಮ್ಮ ಮನೆಯವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ನ ನೋಡಿದ್ರಲ್ಲ?
ಇವಳ ಮೇಲೆ ನನಗಿರೋ ಪ್ರೀತಿನ ಇನ್ನೊಂದ್ಸಲ ತೋರ್ಸು ಅಂತೀರಾ? ಬೇಡ ಬಿಡಪ್ಪ ನೋಡಿ. ಬೇಡ ಬಿಡಪ್ಪ. ಆ ಜನ್ಮ ಬ್ರಹ್ಮಚಾರಿ, ನಾನದನ್ನೆಲ್ಲ ನೋಡೋದಿಲ್ಲ. ಆ ಹುಡುಗಿನ ಹೀಗೆ ಪ್ರೀತಿಯಿಂದ ನೋಡ್ಕೊಳ್ಳಿ, ಅಷ್ಟೇ ಸಾಕು. ಅಯ್ಯೋ, ಹೂವಲ್ಲಿಟ್ಟು ನೋಡ್ಕೋತೀವಿ ಸರ್. ಆ ಮಾತು ನೀನ್ ಹೇಳ್ತಿದ್ಯಲ್ಲಮ್ಮ. ಅಂದ್ರೆ ಅವಳು ಅಕ್ಕ ಆಗಿರೋದಕ್ಕೆ ನಾನು ಅಷ್ಟೇ ಪ್ರೀತಿಯಿಂದ ನೋಡ್ಕೋತೀನಿ. ಜಡ್ಜ್ ಅವರು 2 ವಾರ ಟೈಮ್ ಕೊಟ್ರೆ ನೀವೆಲ್ರೂ 2 ದಿನಕ್ಕೆ ಒಂದಾಗಿದ್ದೀರಾ? ಅಮ್ಮ ಸಂಪದ, ನಿನ್ ಜೊತೆ ಇವರೆಲ್ಲರೂ ಹೀಗೆ ಇದ್ರೆ ಜೀವನ ಪೂರ್ತಿ ಇಲ್ಲೇ ಇರ್ಬೋದು. ಆಲ್ ದಿ ಬೆಸ್ಟ್ ಅಮ್ಮ. ನಾನು ಹೋಗಿ ಬರ್ತೀನಮ್ಮ. ಒಳ್ಳೆ ಜೋಡಿ, ಒಳ್ಳೆ ಕಾಫಿ. ಹೋಗಿ ಬರ್ತೀನಮ್ಮ. ಚೀ ಸಾಕು ಬಿಡ. ಕೋರ್ಟಲ್ಲಿ ನನ್ ಮೇಲೆ 1000 ಆರೋಪ ಮಾಡ್ದೆ ಅಲ್ವಾ? ಅದಕ್ಕೆ ಕಣೆ ಮುಸ್ರೆ ನೀರು ಕುಡಿಸಿದ್ದು. ಹಾಗೆ ಹಿಡ್ಕೊಂಡಾಗ್ಲೇ ಕುತ್ತಿಗೆ ಇಸಕ್ ಬಿಡ್ಬೇಕಾಗಿತ್ತು. ಸತ್ತಿದ್ರೆ ಬೀಡೆ ತೊಲಗಿರೋದು. ಸರ್, ನಿನ್ಗೇನು ಆಗಿಲ್ಲಮ್ಮ. ಕಷಾಯ ಕುಡ್ತೀಯಲ್ಲ, ಮೈಕೈ ನೋವೆಲ್ಲ ಹೊರಟೋಗುತ್ತೆ. ಎಷ್ಟು ಚೆನ್ನಾಗಿ ನೋಡ್ಕೋತಿದಾರಮ್ಮ. ನೀನಷ್ಟಕ್ಕೂ ಮನುಷ್ಯನ ಮೃಗನ ಕಣ್ ಕಾಣಿಸ್ತಿಲ್ವಾ? ನಾನು ಹೇಗ್ ನೋಡ್ಕೋತಿದ್ದಾರೆ ಅಂತ ನೋಡೋದಕ್ಕೆ ನೀನು ಕಳಿಸಿದ್ ಯಾರಯ್ಯ ಫಸ್ಟು? ಇವರೆಲ್ಲರೂ ಸೇರಿ ನನಗೆ ನರಕನ ತೋರಿಸ್ತಿದ್ದಾರೆ. ಸಂಪದ, ನೀವು ಮಾತಾಡ್ಬೇಡಿ. ಇವತ್ತು ನಿಮ್ಮೆಲ್ರ ಹರಿಕತೆ ಇವ್ರಿಗೆ ಅರ್ಥ ಆಗ್ಬೇಕು. ತಗೊಳಮ್ಮ, ಇದಕ್ಕೆ ಸೈನ್ ಹಾಕು. ಒಟ್ನಲ್ಲಿ ಎಲ್ರ ಮೇಲೂ ಕಂಪ್ಲೇಂಟ್ ಬರ್ದಿದ್ದೀರಾ? ಸರಿ ಕೊಡಿ, ಸೈನ್ ಮಾಡ್ತೀನಿ. ಹೌದಮ್ಮ, ಈಗಷ್ಟೇ ಏನೋ ಆವೇಶದಲ್ಲಿ ಮಾತಾಡ್ದೆ, ನನಗೆ ಅರ್ಥ ಆಗ್ಲಿಲ್ಲ. ಇವಾಗ ಹೇಳಮ್ಮ, ಏನಂದೆ? ಅಂದ್ರೆ ಇಲ್ಲಿವರೆಗೂ ನಾನು ಮಾತಾಡಿ ನಿಮಗೆ ಕೇಳಿಸ್ಲಿಲ್ವಾ? ಇದು ಇಲ್ಲ ಅಂದ್ರೆ ಕೇಳ್ಸಲ್ವಾ ಅಲ್ವಮ್ಮ? ಅಷ್ಟಕ್ಕೂ ಏನಂದೆ ನೀನು? ಅವಳೇನು ಹೇಳಿಲ್ಲ ಸರ್. ಈ ಸೈನ್ ಹಾಕ್ಬೇಕು ಅಂತ ಆಗ್ಲೇ ಹೇಳಿದಿದ್ರೆ ಹಾಕ್ತಿದ್ನಲ್ಲ ಅಂತಂದ್ಲು ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಏನೋ ಆವೇಶದಲ್ಲಿ ಮಾತಾಡ್ದೆ ಅಂತ ಅನ್ನಿಸ್ತು. ಹೌದು ಸರ್. ಹೇಳಮ್ಮ, ಸುಮ್ಮನಾಗ್ಬಿಟ್ರಲ್ಲ. ಏನೂ ಇಲ್ಲ ಬಿಡಿ, ನೀವು ಹೊರಡಿ. ಆಯ್ತಾಯ್ತಾಯ್ತು. ಒಳ್ಳೆ ಹುಡುಗಿ, ನೋಡಕ್ಕೆ ಮುದ್ದಾದ ಜೋಡಿ.
ಏನೋ ಈ ಮೆಷಿನ್ ಇಲ್ಲ ಅಂದ್ರೆ ಕೇಳಿಸೋದೇ ಇಲ್ಲ. ಆದ್ರೆ ಏನೋ ಅಂದ್ರು ಅಂತ ಮಾತ್ರ ಅನ್ನಿಸ್ತಿದೆ. ನಾಲ್ಕು ಜನ ಸೇರಿ ನಾಲ್ಕು ಮಾತಾಡ್ಕೊಂಡ್ರೆ ಎಂತ ಸಮಸ್ಯೆನಾದ್ರೂ ಬಗೆಹರಿಯುತ್ತೆ ಅನ್ನೋದಕ್ಕೆ ಇವರೇ ಉದಾಹರಣೆ. ಸಂಪದನ ಬೇಡ ಅನ್ಕೊಂಡೋರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾರೆ. ಒಂದಾಗಿರ್ತಾರೆ, 3 ದಿನ ಆದ್ಮೇಲೆ ಮತ್ತೆ ಬರ್ತೀನಿ, ಆಮೇಲೆ ಇನ್ನೂ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ. ಸಂಪದನ ಅವ್ರ ಜೊತೆ ಚೆನ್ನಾಗಿರೋದು ಅಂದ್ರೇನು? ಅಥವಾ ಬದಲಾಗಿದ್ದಾಳ? ಏಯ್, ಎಲ್ಲಿಗೆ ಹೋಗ್ತಾ ಇದೀಯಾ? ಮನೇಲಿರೋ ಕೆಲಸ ಹಾಗೆ ಬಿದ್ದಿದೆ, ಹೋಗಿ ಆ ಕೆಲಸ ನೋಡು. ಹೋಗು. ಕಲ್ಯಾಣಿ, ಹೋಗಿ ಮಗುನ್ ಸ್ವಲ್ಪ ಮಲಗ್ಸಮ್ಮ. ಸಂಪದ ಒಳಗಡೆ ಏನ್ ಮಾಡ್ತಿದ್ದಾಳೆ ನೋಡ್ಬೇಕು. ನಿನ್ಗೇನೋ ಬಂದಿರೋದು? ಒಂದ್ ಮಾತು ಹೇಳ್ದೆ ಇಲ್ಲಿಗೆ ಬಂದಿದ್ಯಾ? ನೀನ್ ಇಲ್ಲಿಗೆ ಬಂದಿರ್ತೀಯ ಅಂತ ಗೊತ್ತು, ಅದಕ್ಕೆ ನಾನು ನೇರವಾಗಿ ಇಲ್ಲಿಗೆ ಬಂದೆ. ನೀನ ಶೌರ್ಯ ಕಣ್ಣಿಗೆ ಬಿದ್ರೆ ಜೀವ ಸಹಿತ ಬಿಡ್ತಾನೇನೋ, ಯಾಕೆ ಬಂದೆ? ಸಂಪದ ಹ್ಯಾಪಿಯಾಗಿ ಇಲ್ಲೇ ಇದ್ದಾಳೇನೋ ಅನ್ನೋ ಅನುಮಾನ ಬರ್ತಿದೆ ಅಮ್ಮ. ಅವಳ ಜೊತೆ ಮಾತಾಡಬೇಕು. ಪಲ್ಲವಿಗೆ ಫೋನ್ ಮಾಡಿ ಆಚೆ ಬರೋದಕ್ಕೆ ಹೇಳಿದ್ದೀನಿ, ನೀನೇನ್ ಭಯ ಪಡ್ಬೇಡ. ಅಮ್ಮ, ನೀವು ನನ್ ಕೂಡ ಈ ಮನೇಲಿ ಇರೋಕ್ ಬಿಡೋ ತರ ಕಾಣ್ತಿಲ್ಲ. ನಮ್ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ರೆ ನೀನಲ್ದೆ ಇನ್ಯಾರು ನೋಡ್ಕೋತಾರೆ? ನಿಮ್ ನೋವು ಕೇಳಿದೆ. ಅನುಪಮ ಅಮ್ಮ ಕೂಡಿಟ್ಟಿರೋ ದುಡ್ಡನ್ನ ಕಳ್ತನ ಮಾಡಿ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ. ತಗೋ, ಇದು ನನ್ನ ಹೊಸ ನಂಬರ್. ಲೇ, ನಿನ್ನ ಹೆಸರಲ್ಲಿ ಅಂದ್ರೆ ಸಿಕ್ಕಾಕೋತಿಯ ಅಲ್ವೇನೋ? ಅದಕ್ಕೆ ಫ್ರೆಂಡ್ ಹೆಸರಲ್ಲಿ ತಗೊಂಡಿದ್ದೀನಿ. ಅರ್ಜೆಂಟಾಗಿ ಸಂಪದ ಹತ್ರ ನನಗೆ ಫೋನ್ ಮಾಡಿಸು. ಸರಿ, ನಾನು ಮಾಡಿಸ್ತೀನಿ ಬಿಡು. ಯಾರು ನೋಡೋಕ್ಕೂ ಮುಂಚೆನೆ ನೀವಿಬ್ರು ಇಲ್ಲಿಂದ ಹೊರಟೋಗಿ. ಅಮ್ಮ ಹೋಗಮ್ಮ, ಹೋಗಿ. ಕಲ್ಯಾಣಿ, ಮಗುನ ನೀನೇ ನೋಡ್ಕೋಬೇಕು. ಸಂಪದ ನಮ್ಮ ಮೇಲಿನ ಕೋಪಕ್ಕೆ ಈ ಮನೆಗೆ ಬಂದಿದ್ದಾಳೆ ಹೊರತು ಮಗು ಮೇಲಿನ ಪ್ರೀತಿಯಿಂದ ಅಲ್ಲ. ಹೀಗಿರುವಾಗ ಮಗುನ ಚೆನ್ನಾಗಿ ನೋಡ್ಕೋತಾಳೆ ಅಂದ್ರೆ ನಾನು ನಂಬಲ್ಲ. ಹೌದು ಆಫೀಸರ್, ನಮ್ ಜಗಳದಲ್ಲಿದ್ದು ಮಗುನ ನೋಡ್ಕೊಳ್ತಿಲ್ಲ. ಅವನಿಗೋಸ್ಕರನೇ ಹಾಲು ಕಾಯಿಸ್ತಿದ್ದೀನಿ.
ಕಂದನ್ ಅಷ್ಟೇ ಅಲ್ಲ, ನಿಮ್ಮನ್ನು ನಾನೇ ನೋಡ್ಕೊಳ್ಬೇಕು. ಅವಳು ಮಾಡಿರೋ ಅಡ್ಗೆನ ತಿಂದ್ರೆ ನಿಮ್ಮ ಆರೋಗ್ಯ ಏನಾಗ್ಬೇಕು? 10 ಮಿನಿಟ್ಸ್ ಅಲ್ಲಿ ನೀವು ತಿನ್ನೋದಕ್ಕೇನಾದ್ರೂ ಮಾಡ್ಕೊಡ್ತೀನಿ. ಯಾರಾದ್ರೂ ನೋಡೋದಕ್ಕೆ ಮುಂಚೆ ತಿನ್ಬಿಡಿ. ಏನು ಬೇಕಾಗಿಲ್ಲ. ನನ್ ಗಂಡನ್ಗೆ ನೀನ್ ಅಡ್ಗೆ ಮಾಡೋದೇನು? ನಾನೇ ಮಾಡ್ಕೊಡ್ತೀನಿ. ಪ್ರತಿ ಸಲ ಬದನೆಕಾಯಿ ಗೊಜ್ಜಿನ ಹಾಗೆ ಆಗತ್ತೆ ಅನ್ಕೋಬೇಡ. ಏನ್ರಿ, ನೀವು ಹೋಗ್ರಿ, ನಿಮ್ಗೋಸ್ಕರ ನಾನೇ ಅಡ್ಗೆ ಮಾಡ್ಕೊಂಡು ಬರ್ತೀನಿ. ಪಲ್ಲವಿ, ಇವ್ರಿಗೇನಾದ್ರೂ ಕೆಲಸ ಇದ್ರೆ ಮಾತ್ರ ನಾನ್ ನೆನ್ಪಿಗೆ ಬರೋದು. ಪಲ್ಲವಿ, ಪಲ್ಲವಿ. ಆ ಏನ್ರಿ? ಅಮ್ಮ ನಿನ್ನ ಹತ್ರ ಹೇಳು ಅಂತ ಹೇಳಿದ್ರು, ಹುಷಾರ ಕೇಳಿಸ್ಕೊ. ನಾಳೆ ಸೋಮವಾರ, ನೆನಪಿದ್ಯಾ? ಹಾ, ನೆನಪಿದೆ. ಪದ್ಧತಿ ಪ್ರಕಾರ ಶಿವ ಪೂಜೆಗೆ ದಾಸವಾಳದ ಹೂವು, ಬಿಲ್ವ ಪತ್ರೆ ಎಲ್ಲ ತಂದಿಡು ಅಂದಿದ್ದಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ಇರಬೇಕು. ಸರಿ ರೀ. ಇದನ್ನ ಹೇಳೋಣ ಅಂತಾನೆ ಕರೆದಿದ್ದು. ಸಂಪದಾಗ ಸಿದ್ದು ವಿಷಯ ಹೇಗೆ ಹೇಳೋದು? ಏನ್ ಸಂಪದ, ತುಂಬಾ ಕಷ್ಟಪಡ್ತಿರೋ ಹಾಗಿದ್ಯಾ? ಆಗಲ್ವಾ ಮತ್ತೆ, ಇಟ್ಟಿದಾರಲ್ಲ 2 ವಾರದ ಗಡುವು. ಸರಿ ಬಿಡು ಸಂಪದ, ನೀನೇ ಕೇಳ್ಕೊಂಡ್ ಬಂದೆ ಅಲ್ವಾ. ಅದೇ ನಿನಗಿಲ್ಲ ಅಂದಿದ್ರೆ ಬರ್ತಿದ್ಯಾ ನೀನು? ಬರ್ಬೇಕಾದ್ರೆ ಅನ್ನಿಸ್ಲಿಲ್ಲ, ಆದ್ರೆ ಬಂದ್ಮೇಲೆ ಅರ್ಥ ಆಗ್ತಿದೆ ಯಾಕೆ ಬಂದ್ನೋ ಅಂತ. ಜೋರಾಗಿ ಹೇಳ್ಬೇಡ ಆ ಮಾತ್ನ, ಅದ್ ಕೂಡ ಅವ್ರಿಗೆ ಅವಕಾಶ ಇದ್ದ ಹಾಗೆ. ಅದು ನಿಜಾನೇ ಬಿಡಿ. ಕಲ್ಯಾಣಿ, ರೆಡಿ ಆದ್ಯಮ್ಮ? ಅಬ್ಬಾ, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ. ನನ್ ದೃಷ್ಟಿನೇ ತಾಕೋ ಹಾಗಿದೆ. 1 ನಿಮಿಷ ಇರು. ದೃಷ್ಟಿ ಆಗೋ ಅಷ್ಟು ಏನ್ ರೆಡಿ ಆಗಿದೆ ನಮ್ಮ? ಯಾವಾಗ್ಲೂ ಆಗೋ ತರನೇ ಅಲ್ವಾ ಆಗಿರೋದು? ಯಾವಾಗ್ಲೂ ರೆಡಿ ಆಗೋದು ಬೇರೆ, ಇವತ್ ನೀನ್ ರೆಡಿ ಆಗಿರೋದೇ ಬೇರೆ. ಇಲ್ಲಿವರೆಗೂ ಅಂದ್ರೆ ನಿನಗೆ ಎಷ್ಟೊಂದು ಕಷ್ಟ, ತೊಂದರೆಗಳೆಲ್ಲ ಇತ್ತು. ಈಗ ಅದೆಲ್ಲ ಹೊರಟೋಯ್ತಲ್ವಾ? ಆನಂದವಾಗಿ ಆಫೀಸ್ಗೆ ಹೋಗ್ತಿದ್ಯಾ, ಕಾಲೇಜ್ಗೆ ಹೋಗ್ತಿದ್ಯಾ ನೀನು?